ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ವಿಜ್ಞಾನ ಯುಗದ ಪುನರಾವತಾರ. ಸ್ನೇಹಿತರೆ, ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಗಮನಿಸಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಕೇಸಿಯ ಹೇಳಿಕೆ ಪ್ರಕಾರ ಅಟ್ಲಾಂಟಿಸ್ ನಿವಾಸಿಗಳು ನಮಗಿಂತಲೂ ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿದ್ದರು. ವೈಜ್ಞಾನಿಕ ಸಂಶೋಧನೆಗಳಲ್ಲಿ ವಿದ್ಯುಚ್ಛಕ್ತಿ, ರೇಡಿಯೋ, ಟೆಲಿವಿಷನ್, ಗಗನಯಾನ, ಜಲಾಂತರ್ನೌಕೆ, ಸೌರಶಕ್ತಿ ಬಳಕೆ ಮತ್ತು ಪರಮಾಣು ಶಕ್ತಿಯ ಉಪಯೋಗ ಮುಂತಾದ ವಿಷಯಗಳಲ್ಲಿ ಮಾತ್ರವಲ್ಲ, ಸಾರಿಗೆ ಸಂಪರ್ಕವೇ ಮೊದಲಾದ ತಂತ್ರಜ್ಞಾನಗಳಲ್ಲಿಯೂ ನಮಗಿಂತಲೂ ಬಹಳಷ್ಟು ಮುಂದುವರೆದ ನಿಷ್ಕೃಷ್ಟ ಜ್ಞಾನವುಳ್ಳವರಾಗಿದ್ದರು ಅವರು ಎನ್ನುತ್ತಾನೆ ಆತ. ಆದರೆ ಅವರು ವಿಜ್ಞಾನದ ವಿವಿಧ ಆವಿಷ್ಕಾರಗಳ ಶಕ್ತಿಯಿಂದ ಪ್ರಮತ್ತರಾಗಿ ವಶೀಕರಣದ ಸಿದ್ಧಿಯಲ್ಲಿ ನಿಪುಣರಾಗಿ ಅಸಂಖ್ಯ ಜನರ ಜೀವನವನ್ನು ತಮ್ಮ ಸ್ವಾರ್ಥತೆ ಮತ್ತು ಇಂದ್ರಿಯ ಲೋಲುಪತೆಗಾಗಿ ಬಲಿಪಶುವಾಗಿ ಮಾಡಿ ನೀತಿ ಭ್ರಷ್ಟತೆಯ ಪರಾಕಾಷ್ಠೆಗೇರಿದರು. ಅವರ ಪಾಪಕ್ಕೆ ಭೂಮಿ ತಾಯಿ ನಡುಗಿದಳು, ಸಾಗರ ಉಕ್ಕಿ ಬಂತು, ಈ ಮಹಾನಾಗರಿಕತೆಯೇ ಸಾಗರದ ತಳಕ್ಕೆ ಇಳಿಯಿತು ಎನ್ನುತ್ತಾನೆ ಕೇಸಿ. ಕೇಸಿಯ ಹೇಳಿಕೆಗಳನ್ನೇ ಸಂಪೂರ್ಣವಾಗಿ ಸ್ವೀಕರಿಸಿದರೆ ಆ ಪುರಾತನ ಸಂಸ್ಕೃತಿಯಲ್ಲಿ ಬಾಳಿ ಬದುಕಿದ ಜನರು ತಮ್ಮ ದುಷ್ಟ ಪ್ರವೃತ್ತಿ, ದುರ್ವರ್ತನೆ, ಅನೈತಿಕ ವ್ಯವಹಾರ ಮುಂತಾದವುಗಳಿಂದ ಉಂಟಾದ ಕರ್ಮದ ಸಂಸ್ಕಾರವನ್ನು ನಾಶಗೊಳಿಸಲು ಯುಗ ಯುಗಗಳಷ್ಟು ಕಾಯಬೇಕಾಗಿತ್ತು. ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಹಿಂದೆ ಹೇಳಿದ ಕೇಸಿಯ ಹೇಳಿಕೆ ಅಟ್ಲಾಂಟಿಸ್ನ ಕಾಲದ ಬಹುಮಂದಿ ಈ ಯುಗದಲ್ಲಿ ಮತ್ತೆ ಅವತರಿಸಿದ್ದಾರೆ ಎಂಬುದು ತುಂಬ ಸಹಕಾರಿ. ಮನುಷ್ಯ ತನ್ನ ನಾಲಿಗೆಯ ರುಚಿಯನ್ನು ನಿಯಂತ್ರಿಸಿದ್ದಾನೆಂದು ತಿಳಿಯುವುದು ಯಾವಾಗ? ಅವನಿಗೆ ಸುತ್ತಮುತ್ತಲೂ ಅವನಿಗೆ ಪ್ರಿಯವಾದ ಭಕ್ಷ್ಯ ಭೋಜ್ಯಗಳನ್ನಿಟ್ಟಾಗ. ಆರೋಗ್ಯವಂತನಾದ ಆತ ಆ ಕಡೆಗೆ ಯಾವ ಚಾಪಲ್ಯವನ್ನೂ ತೋರದಿದ್ದಾಗ ಅಲ್ಲವೇ? ಅದೇ ರೀತಿ ಅಟ್ಲಾಂಟಿಸ್ ಕಾಲದ ವ್ಯಕ್ತಿಗಳು ತಮ್ಮ ಕಾಲದಲ್ಲಿ ವೈಜ್ಞಾನಿಕ ಜ್ಞಾನದಲ್ಲಿ ಪರಮಾವಧಿ ಉನ್ನತಿಗೇರಿ ತಾವು ಕಂಡುಹಿಡಿದ ಶಕ್ತಿಗಳನ್ನೆಲ್ಲ ದುರುಪಯೋಗಪಡಿಸಿಕೊಂಡರು. ಮತ್ತೆ ಅಂತಹುದೇ ಸುವರ್ಣಾವಕಾಶ ದೊರೆತಾಗ ಆ ಶಕ್ತಿಯನ್ನು ರಚನಾತ್ಮಕವಾಗಿ ಮನುಷ್ಯ ಕುಲದ ಮಂಗಲಕ್ಕಾಗಿ ಉಪಯೋಗಿಸುವರೇ ಹೇಗೆ ಎಂಬುದನ್ನು ಕಾಣಬೇಕಾದರೆ ಅವರಿಗೆ ಅಂಥ ಸೌಲಭ್ಯಗಳಿರುವ ಅವಕಾಶ ದೊರಕಬೇಕಲ್ಲವೇ? ಈಗ ಅನ್ವೇಷಣೆಗಳಿಗೆ ದೊರೆತ ಅವಕಾಶ ಆ ಥರನದ್ದು. ಈ ದೃಷ್ಟಿಯಿಂದ ಕರ್ಮಫಲ ವ್ಯಕ್ತವಾಗಲು ಹಲವಾರು ಶತಮಾನಗಳೇ ಏಕೆ ಎಂಬುದನ್ನು ಕೇಸಿ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಮುಂದಿನ ವಿಷಯ ದಾಖಲೆಗಳ ಆಗರ ಆಕಾಶ. ಇನ್ನೊಂದು ಸಮಸ್ಯೆ ಉದ್ಭವಿಸಿತು. ಇಷ್ಟೊಂದು ವಿಚಾರಗಳು ಕೇಸಿಗೆ ಎಲ್ಲಿಂದ ದೊರಕುತ್ತವೆ? ತಾನು ಸುಪ್ತ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಹೇಳಿಕೆಗಳಿಗೆ ಆಧಾರವಾಗಿ 2 ವಿಧದ ಮೂಲಗಳಿವೆ ಎಂದು ಕೇಸಿ ಹೇಳುತ್ತಾನೆ. ಅವುಗಳಲ್ಲಿ ಒಂದು ವ್ಯಕ್ತಿಯ ಸುಪ್ತ ಮನಸ್ಸು. ತಮ್ಮ ಜನ್ಮಾಂತರಗಳ ಬಗ್ಗೆ ಯಾರಾದರೂ ಕೇಳಿದಾಗ ಕೇಸಿ ತನ್ನ ಸಾಮರ್ಥ್ಯದಿಂದ ಆ ವ್ಯಕ್ತಿಯ ಸುಪ್ತ ಮನಸ್ಸನ್ನು ಸಂಪೂರ್ಣ ನೋಡಬಲ್ಲವನಾಗಿದ್ದ. ಜಾಗೃತ ಮನಸ್ಸಿನ ಮೂಲಕ ನಾವು ಪಡೆದ ಅನುಭವಗಳು, ನಡೆಯಿಸಿದ ವಿಚಾರಗಳು ಮರೆವೆಯಾದರೂ ನಾಶವಾಗದೆ ಸುಪ್ತ ಮನಸ್ಸಿನ ಆಳದಲ್ಲಿ ಉಳಿದುಕೊಂಡಿರುತ್ತವೆ. ಒಂದು ಜೀವನದ ಅನುಭವಗಳು ಮಾತ್ರವಲ್ಲ, ಹಿಂದೆ ಬದುಕಿದ್ದ ಎಲ್ಲ ಜೀವನದ ಅನುಭವಗಳು ಈ ಸುಪ್ತ ಮನಸ್ಸಿನ ಬಹಳ ಆಳದಲ್ಲಿ ಸಂಸ್ಕಾರ ರೂಪವಾಗಿ ಹುದುಗಿರುತ್ತವೆ. ಆಳವಾದ ನೆಲಮಾಳಿಗೆಯ ಅರೆಗಳಲ್ಲಿರುವ ವಸ್ತು ಒಡವೆಗಳಂತೆ ಅವು ಈಗಿನ ಮನೋವಿಜ್ಞಾನಿಗಳು ಚೇತನಗೊಳಿಸಲಾರದಷ್ಟು ಆಳದಲ್ಲಿ ಅಡಗಿರುತ್ತವೆ. ನ್ಯೂಯಾರ್ಕ್ ನಗರದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭೂಮಾರ್ಗದಲ್ಲಿ ಸುತ್ತಿ ಬಳಸಿ ಹೋಗುವುದಕ್ಕಿಂತ ಭೂಗರ್ಭದ ಸುರಂಗ ಮಾರ್ಗದಲ್ಲಿ ನೇರವಾಗಿ ತಡೆಯಿಲ್ಲದೆ ಸುಲಭದಲ್ಲಿ ಪ್ರಯಾಣ ಮಾಡುವಂತೆ ಜಾಗೃತ ಮನಸ್ಸು ಸುಪ್ತ ಮನಸ್ಸನ್ನು ಪ್ರವೇಶಿಸುವುದಕ್ಕಿಂತ ಸುಪ್ತ ಮನಸ್ಸನ್ನು ಪ್ರವೇಶಿಸುವುದು ಸುಲಭವೆನ್ನುತ್ತಾನೆ ಕೇಸಿ.
ಈ ವಿವರಣೆಯಾದರೂ ನಂಬಲು ಕಷ್ಟವಲ್ಲ. ಆಧುನಿಕ ಮನೋವಿಜ್ಞಾನಿಗಳು ಸುಪ್ತ ನಿದ್ರೆಯಲ್ಲಿ ವ್ಯಕ್ತಿಯೊಬ್ಬನ ಜಾಗೃತಾವಸ್ಥೆಗೆ ಸರ್ವತಾ ಬಾರದ ಹಲವಾರು ಸಂಗತಿಗಳನ್ನು ಪ್ರಶ್ನಿಸಿ ತಿಳಿದುಕೊಳ್ಳಬಲ್ಲರು. 40 ವರ್ಷದ ವ್ಯಕ್ತಿ 4 ವರ್ಷದ ಹುಡುಗನಾಗಿದ್ದಾಗಿನ ಅನುಭವಗಳನ್ನು ಸಾಮಾನ್ಯವಾಗಿ ಹೇಳಲಾರನಾದರೂ ಸುಪ್ತ ಸ್ಥಿತಿಯಲ್ಲಿ ವಿಜ್ಞಾನಿಯ ಆದೇಶಕ್ಕೆ ಒಳಪಟ್ಟು ಬಾಲಕನಂತೆ ಆಗಿನ ತನ್ನ ಅನುಭವಗಳನ್ನು ತನ್ನ ಪರಿಮಿತ ಶಬ್ದಗಳಲ್ಲೇ ತಿಳಿಸಬಲ್ಲ ಎಂದಾಗ ಅವನ ಅನುಭವಗಳೆಲ್ಲ ಮನಸ್ಸಿನ ಆಳದಲ್ಲಿ ಹುದುಗಿವೆ ಎಂದಾಯಿತು. ಆದರೆ ಕೇಸಿ ಹೇಳುತ್ತಿದ್ದ ಇನ್ನೊಂದು ವಿಷಯ ಮೂಲ ವಿಚಿತ್ರವೂ ವಿಲಕ್ಷಣವೂ ಆದದ್ದು. ಸುಪ್ತ ಸ್ಥಿತಿಯಲ್ಲಿದ್ದ ಕೇಸಿ ತನಗೆ ಜಾಗೃತಾವಸ್ಥೆಯಲ್ಲಿ ಪರಿಚಯವಿಲ್ಲದ ಅನೇಕ ಪದಗಳನ್ನು ಉಪಯೋಗಿಸುತ್ತಿದ್ದಂತೆ ಆಕಾಶದ ದಾಖಲೆಗಳು ಎಂಬ ಮಾತನ್ನು ಉಪಯೋಗಿಸಿದ. ಅದರ ವಿವರಣೆಯನ್ನು ಕೊಟ್ಟ. ಆಕಾಶ ಎನ್ನುವುದು ಸಂಸ್ಕೃತದ ಪದ. ವಿಶ್ವ ಸೃಷ್ಟಿಯಲ್ಲಿರುವ ಮೂಲ ಧಾತು ಅದು. ವಿದ್ಯುತ್ ಚಿನ್ಮಯ ರೂಪದ್ದು ಅದು. ವಿಶ್ವ ಸೃಷ್ಟಿಯಾದಂದಿನಿಂದಲೂ ಅದರಲ್ಲಿ ಉಂಟಾಗಿರುವ ಧ್ವನಿ, ಬೆಳಕು, ಚಲನೆ, ಚಿಂತನೆಗಳ ಸಂಸ್ಕಾರಗಳೆಲ್ಲ ಅಮೂರ್ತ ರೂಪದಲ್ಲಿ ಆಕಾಶದಲ್ಲಿ ಅಚ್ಚೊತ್ತಿ ನಿಂತಿವೆ. ಛಾಯಾಚಿತ್ರ ಗ್ರಾಹಕ ಫಲಕದಂತೆ ಆಕಾಶ ಅವನ್ನೆಲ್ಲ ಹಿಡಿದಿಟ್ಟಿರುತ್ತದೆ. ಆದುದರಿಂದ ಅದನ್ನು ವಿಶ್ವದ ಯಥಾರ್ಥ ಬಿಂಬಗ್ರಾಹಿ ಎನ್ನಬಹುದು. ವಿಶಾಲ ಆಕಾಶದಲ್ಲಿ ಈ ರೀತಿ ಎಲ್ಲವೂ ದಾಖಲಾಗಿರುವುದರಿಂದಲೇ ಅತೀಂದ್ರಿಯ ದೃಷ್ಟಿ ಶಕ್ತಿಯುಳ್ಳವರಿಗೆ ಹಿಂದೆ ನಡೆದುದನ್ನು ನೋಡುವ ಅವಕಾಶವಾಗುತ್ತದೆ. ಆಕಾಶದಲ್ಲಿ ಸೂಕ್ಷ್ಮ ಸ್ಪಂದನ ಸ್ಥಿತಿಯಲ್ಲಿರುವ ದಾಖಲೆಗಳನ್ನು ನೋಡುವ ಮತ್ತು ಹೇಳುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಅಡಗಿದೆ. ರೇಡಿಯೋವನ್ನು ಬೇಕಾದ ತರಂಗ ದೂರಕ್ಕೆ ಶ್ರುತಿಗೊಳಿಸುವಂತೆ ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ವಿಶ್ವದಲ್ಲಿರುವ ಪ್ರಜ್ಞೆಯ ವಿಭಿನ್ನ ಸ್ತರಗಳಿಗೆ ಶ್ರುತಿಗೊಳಿಸಬಹುದಾದರೆ ನಾವು ಎಲ್ಲವನ್ನೂ ತಿಳಿಯಬಹುದು. ಸುಪ್ತಾವಸ್ಥೆಯಲ್ಲಿ ಮಾತ್ರ ಕೇಸಿ ತನ್ನ ದೈಹಿಕ ಪ್ರಜ್ಞೆಯನ್ನು ಅದುಮಿಟ್ಟು ವಿಶ್ವ ಪ್ರಜ್ಞೆಯಲ್ಲಿ ಹೀಗೆ ತನ್ನ ಸುಪ್ತ ಪ್ರಜ್ಞೆಯನ್ನು ಶ್ರುತಿಗೂಡಿಸುವುದರಲ್ಲಿ ಸಮರ್ಥನಾಗಿದ್ದ. ಆದುದರಿಂದಲೇ ಸಾಕಷ್ಟು ಸೂಕ್ಷ್ಮ ವಿಷಯಗಳನ್ನು ಗ್ರಹಿಸಿ ಅರುಹುತ್ತಿದ್ದ. ಮುಂದಿನ ವಿಷಯ ಕಾರ್ಯಕಾರಣಗಳ ಸಾಂಗತ್ಯ. ಒಟ್ಟಿನಲ್ಲಿ ಮೂಲ ಹೇಗೆ ಇರಲಿ, ಕೇಸಿಯಿಂದ ಹೇಳಲ್ಪಟ್ಟ ಜನ್ಮಾಂತರ ವಿಷಯದ ಹೇಳಿಕೆಗಳನ್ನು ಇಂದಿಗೂ ಕೂಡ ಪರೀಕ್ಷಿಸಿ ನಾವೊಂದು ನಿರ್ಧಾರಕ್ಕೆ ಬರಬಹುದಾಗಿದೆ. 1923ರಲ್ಲಿ ಜನ್ಮಾಂತರದ ಕುರಿತು ಹೇಳಲು ಆರಂಭಿಸಿದ ಆತ ತನ್ನ ಅಂತ್ಯದವರೆಗೂ, ಅಂದರೆ 1945ನೇ ಇಸವಿಯವರೆಗೂ ಸುಮಾರು 2500 ಜನ್ಮಾಂತರ ವಿಷಯದ ಹೇಳಿಕೆಗಳನ್ನು ಕೊಟ್ಟಿದ್ದ. ಅವು ಸತ್ಯವಾಗಿವೆ. ದೈಹಿಕ ಆರೋಗ್ಯ ಮತ್ತು ಇತರ ಸ್ಥಿತಿಗಳನ್ನು ಕುರಿತು ಕೊಟ್ಟ ಹೇಳಿಕೆಗಳನ್ನು ಸಂಗ್ರಹಿಸಿದಂತೆಯೇ ಅಷ್ಟೇ ಜಾಗರೂಕತೆಯಿಂದ ಇವುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪತ್ರಗಳು, ಪ್ರಮಾಣ ಪತ್ರಗಳು ಅವನ ಮಾತಿಗೆ ಸಾಕ್ಷಿಯಾಗಿವೆ. ಕುತೂಹಲವುಳ್ಳ ವ್ಯಕ್ತಿಗಳು ಇಂದಿಗೂ ಅದನ್ನು ವರ್ಜೀನಿಯಾ ಬೀಚಿನ ಸಂಬಂಧಪಟ್ಟ ಸಂಸ್ಥೆಯಲ್ಲಿ ನೋಡಬಹುದಾಗಿದೆ. ಕೊನೆಯ ವರ್ಷಗಳಲ್ಲಿ ಅವನ ಹೆಸರು ಪ್ರಸಿದ್ಧಿಗೆ ಬಂದಂತೆಲ್ಲ ತಮ್ಮ ಹೃದಯ ವಿದ್ರಾವಕ ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಅಸಂಖ್ಯ ಜನರು ಕೇಸಿಯ ಸಲಹೆಗಾಗಿ ಹಾತೊರೆದರು. 1.5 ವರ್ಷಕ್ಕೆ ಮೊದಲೇ ಹೇಳಿಕೆಗಾಗಿ ತಮ್ಮ ಹೆಸರುಗಳನ್ನು ರಿಸರ್ವ್ ಮಾಡಿಸುತ್ತಿದ್ದರು. ದುಃಖಿತ ಜನರ ತೀವ್ರವಾದ ಬೇಡಿಕೆಗಳಿಗೆ ಒಲ್ಲೆ ಎನ್ನದೆ ಕೇಸಿ ತೀವ್ರ ಅನುಕಂಪದಿಂದ ದಿನವೊಂದಕ್ಕೆ ಹೆಚ್ಚು ಕಡಿಮೆ 8 ಬಾರಿ ಸುಪ್ತ ಸ್ಥಿತಿಗೆ ಹೋಗಿ ಹೇಳಿಕೆಗಳನ್ನು ನೀಡುತ್ತಿದ್ದ. ಸುಪ್ತ ನಿದ್ರೆಯಲ್ಲಿದ್ದುಕೊಂಡು ಕೆಲಸ ಮಾಡುವುದು ಸುಲಭವೆಂದು ಕಾಣಬಹುದಾದರೂ ಅದು ಅವನ ನರಗಳ ಶಕ್ತಿಯನ್ನು ವಿಶೇಷವಾಗಿ ಹ್ರಾಸಗೊಳಿಸುತ್ತಿತ್ತು. ನಿರಂತರ ಸೇವೆಯ ಈ ಶ್ರಮ ಅವನನ್ನು ದುರ್ಬಲಗೊಳಿಸಿತ್ತು. 1945ನೇ ಇಸವಿ ಜನವರಿ ತಿಂಗಳ 3ರಂದು ತನ್ನ 67ನೇ ವಯಸ್ಸಿನಲ್ಲಿ ಆತ ಈ ಲೋಕದಿಂದ ಕಣ್ಮರೆಯಾದ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಎಂಬುದೇ ಆತನ ಜೀವನದ ಸಂದೇಶವಾಯಿತು. ಕೇಸಿ ಹೇಳಿಕೆಗಳು ಒಂದು ಸಂಗತಿಯನ್ನಂತೂ
ತಮ್ಮ ಅಪೂರ್ವ ಸಾಕ್ಷ್ಯಾಧಾರಗಳೊಂದಿಗೆ ಸ್ಪಷ್ಟಪಡಿಸುತ್ತವೆ. ಕಾರ್ಯಕಾರಣ ಸಂಬಂಧವೆಂಬುದು ಭೌತ ಜಗತ್ತಿಗೆ ಸೀಮಿತವಾದುದಲ್ಲ, ನೈತಿಕ ಜಗತ್ತಿನಲ್ಲೂ ತಪ್ಪಿಸಿಕೊಳ್ಳಲಾಗದ ಒಂದು ಸುವ್ಯವಸ್ಥೆಯೂ ಜಟಿಲವೂ ಆದ ಅನಿವಾರ್ಯ ನಿಯಮವಾಗಿದೆ. ಮಾನವನ ಜೀವಿತದಲ್ಲಿ ಕಾಣುವ ದುಃಖ, ದೌರ್ಬಲ್ಯಗಳು ಆಕಸ್ಮಿಕವಾದ ಪ್ರಾಪಂಚಿಕ ಅನಾಹುತದಿಂದಷ್ಟೇ ಆಗುವಂಥವುಗಳಲ್ಲ. ಮನುಷ್ಯನ ಜನ್ಮ ಮತ್ತು ಅವನ ಸಾಮರ್ಥ್ಯದಲ್ಲಿ ಕಂಡುಬರುವ ವೈವಿಧ್ಯವು ಸೃಷ್ಟಿಕರ್ತನ ನಿಷ್ಕರುಣೆಯ ಚಂಚಲ ಚಪಲತೆಯಿಂದಾಗಲಿ ವಂಶ ಪಾರಂಪರ್ಯವೆಂಬ ಮಾರ್ಪಾಡಿನ ಮೋಡಿಯಿಂದಾಗಲಿ ಉದ್ಭವಿಸುವುದಲ್ಲ. ಅದು ಹುಟ್ಟುವುದು ವ್ಯಕ್ತಿಯ ಪೂರ್ವಜನ್ಮಗಳ ವರ್ತನೆಯ ಗುಣ ಅವಗುಣಗಳಿಂದಾಗಿ, ಕರ್ಮಗಳಿಂದಾಗಿ. ಸುಖ ದುಃಖಗಳಾಗಲಿ ಇತರ ಪರಿಮಿತಿಗಳಾಗಲಿ ಮನುಷ್ಯನಿಗೆ ಸುಸಂಸ್ಕೃತ ಸಂಸ್ಕಾರವನ್ನು ಉಂಟುಮಾಡಿ ಅವನನ್ನು ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುವ ಉದ್ದೇಶದಿಂದ ಕೂಡಿವೆ ಎಂಬುದು ಕೇಸಿಯ ಮತ. ಮುಂದಿನ ವಿಷಯ ಕರ್ಮದ ನೆಲೆ ಬೆಲೆ. ಮನುಷ್ಯರು ಕಷ್ಟ ಸಂಕಟಗಳ ಕೋಟಲೆಯಲ್ಲಿ ಸಿಕ್ಕಾಗ ಅಯ್ಯೋ ನಾನೇನು ತಪ್ಪು ಮಾಡಿದ್ದೆ, ನನಗೇ ಏಕೆ ಹೀಗಾಯಿತು ಎನ್ನುವುದುಂಟು. ಮನುಷ್ಯರಿಗೆ ಬರುವ ದುಃಖ ಸಂಕಟಗಳು, ನೋವು ನರಳಾಟಗಳು ಅವರು ಮಾಡಿದ್ದ ತಪ್ಪುಗಳಿಂದ ಅಥವಾ ಪಾಪಕೃತ್ಯಗಳಿಂದ ಉಂಟಾಗುವಂಥದ್ದು ಎನ್ನುವ ನಂಬಿಕೆಯು ವೈಜ್ಞಾನಿಕ ವಿಚಾರಧಾರೆಯ ಬೆಳಕಿನಲ್ಲಿ ಬೆಳೆದವರಿಗೆ ಗತಿಸಿ ಹೋದ ಗೊಡ್ಡು ಧರ್ಮದ ಮೂಢನಂಬಿಕೆ ಎಂದು ಅನಿಸಬಹುದು. ಆದರೆ ಕೇಸಿಯ ಅಸಂಖ್ಯ ಹೇಳಿಕೆಗಳಲ್ಲಿ ದುಃಖಕ್ಕೂ ಪಾಪಕೃತ್ಯಗಳಿಗೂ ಕಾರ್ಯಕಾರಣ ಸಂಬಂಧವಿದೆ. ಮಾಡಿದ ಪಾಪದ ಮೂಲವಾದರೋ ಸಾಮಾನ್ಯ ದೃಷ್ಟಿಗೆ ಅಥವಾ ಸಾಮಾನ್ಯ ಮನಸ್ಸಿಗೆ ಜಾಗೃತ ಪರಿಧಿಗೆ ನಿಲುಕುವಂಥದ್ದು, ಅಗೋಚರವಾದುದು ಅಷ್ಟೇ. ಪಾಪ ಮತ್ತು ದುಃಖಗಳ ಕಾರ್ಯಕಾರಣಗಳನ್ನು ತಿಳಿಸುವ ಏಕೈಕ ಪದವೇ ಕರ್ಮ. ಕೇಸಿಯ ಹೇಳಿಕೆಯಲ್ಲಿ ಕರ್ಮ, ಕಾರ್ಮಿಕ್ ಮುಂತಾದ ಶಬ್ದಗಳು ಮತ್ತೆ ಮತ್ತೆ ಬರುತ್ತವೆ. ಕರ್ಮ ಎಂಬುದು ಸಂಸ್ಕೃತ ಶಬ್ದ. ಅದರ ಸಾಮಾನ್ಯ ಅರ್ಥ ಕ್ರಿಯೆ ಎಂದು. ಆದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಕಾರ್ಯಕಾರಣ ತತ್ವ ಅಥವಾ ಕ್ರಿಯೆ ಪ್ರತಿಕ್ರಿಯೆಯ ತತ್ವವೆಂದು ಅರ್ಥವಾಗುವುದು. ಪ್ರತಿಯೊಂದು ಜೀವಿಯೂ ಈ ತತ್ವಕ್ಕೆ ಬದ್ಧವಾಗಿರುವುದು ಎಂಬುದೇ ಕರ್ಮ ನಿಯಮ. ಹಿಂದೂ ದರ್ಶನಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಅಮೆರಿಕದ ಹಿರಿಯ ಬರಹಗಾರ ಎಮರ್ಸನ್ ಈ ತತ್ವವನ್ನು ಲಾ ಆಫ್ ಕಾಂಪೆನ್ಸೇಷನ್ ಎಂದು ಕರೆದ. ಬಿತ್ತಿದಂತೆ ಬೆಳೆ ಅಥವಾ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನು ಪಡೆಯುತ್ತಾನೆ ಎನ್ನುವ ಯೇಸು ಕ್ರಿಸ್ತನ ದಿವ್ಯವಾಣಿಯಲ್ಲಿ ಈ ತತ್ವದ ಸಾರವೆಲ್ಲ ಅಡಗಿದೆ. ನ್ಯೂಟನ್ನ ಚಲನೆಯ 3ನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇದೆ ಎನ್ನುವುದು ನೈತಿಕ ಕ್ಷೇತ್ರದಲ್ಲೂ ಸರಿಹೊಂದುತ್ತದೆ ಎಂಬುದನ್ನು ಕೇಸಿ ಸಾಕ್ಷ್ಯಾಧಾರಗಳಿಂದ ಸಾಧಿಸುತ್ತಾನೆ. ಕರ್ಮ ಎಂಬ ಶಬ್ದವನ್ನು ನಾವು ಸಲೀಸಾಗಿ ಬಹಳಷ್ಟು ಸಲ ಉಪಯೋಗಿಸಿದರೂ ಅದರ ಅಸ್ಪಷ್ಟ ಅಮೂರ್ತ ಭಾವನೆ ವಿಚಾರವಂತರಿಗೆ ಒಂದು ಸಮಸ್ಯೆಯೇ ಆಗಿ ಪರಿಣಮಿಸುತ್ತದೆ ಎಂಬುದು ನಿಜ. ಆದರೆ ಕೇಸಿ ಅದ್ಭುತವೂ ಸಾಮಂಜಸ್ಯಪೂರ್ಣವೂ ಆದ ಘಟನೆಗಳನ್ನು ನಿರೂಪಿಸಿ ಕರ್ಮ ನಿಯಮವು ಕೆಲಸ ಮಾಡುವ ವಿಧಾನವನ್ನು ನಮಗೆ ಸ್ಪಷ್ಟವಾಗಿ ಯುಕ್ತಿಯುಕ್ತವಾಗಿ ಪರಿಚಯಿಸುತ್ತಾನೆ. ಕರ್ಮ ಸಂಬಂಧವಾದ ಅಸಂಖ್ಯ ಘಟನಾವಳಿಗಳನ್ನು ಅಧ್ಯಯನ ಮಾಡಿದಾಗ ಒಂದು ಮಾತು ನೆನಪಿಗೆ ಬರುತ್ತದೆ. ಕರ್ಮದ ಗತಿ ಅತ್ಯಂತ ಜಟಿಲ ಮತ್ತು ಗಹನ ಎನ್ನುವ ಭಗವದ್ಗೀತೆಯ ವಾಣಿ ಅದು. ಅದಕ್ಕೆ ಪೂರಕವಾಗಿ ಕೇಸಿಯ ಹೇಳಿಕೆಗಳಲ್ಲಿ ಕಂಡುಬರುವ ಕೆಲವು ಕರ್ಮ ಸಂಬಂಧವಾದ ಘಟನೆಗಳನ್ನು ಹೇಳಿ ಕರ್ಮ ನಿಯಮದ ಸ್ವಭಾವ ಸ್ವರೂಪವನ್ನು ಕೇಸಿಯ ಮಾತಿನಲ್ಲಿ ಮುಂದೆ ವಿವರಿಸಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸಲಾಗುವುದು. ಧನ್ಯವಾದಗಳು.